ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ 3 ವರ್ಷ ಪೂರೈಸಿದಂಥ ಕಾಂಗ್ರೆಸ್ ಸರ್ಕಾರ ನಿನ್ನೆ ತುಮಕೂರಿನಲ್ಲಿ ಸಮಾವೇಶ ಆಗಿದೆ. ಸೊ ಏನು 3 ವರ್ಷದಲ್ಲಿ ಏನು ಕಳೆದು ಕಟ್ಟೆ ಹಾಕಿದ್ರು ಅಥವಾ ಏನು ಎತ್ತ ಒಂದು ಸಣ್ಣ ಸಂಕ್ಷಿಪ್ತವಾಗಿ 3 ವರ್ಷದ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಮತ ಎಷ್ಟು ಅಂತ ಕೇಳ್ತೀನಿ. ಸೊ ನನ್ನ ಮತ ಕೊನೆಯಲ್ಲಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ನೇಹಿತರೆ, 2023 ಕಾಂಗ್ರೆಸ್ ಸರ್ಕಾರ 135 ಮುತ್ತು ರತ್ನಗಳೊಂದಿಗೆ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸೋಕಾಳ್ ಸಿದ್ದರಾಮುಲ್ಲಾ ಖಾನ್ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಮೋಜು 14 ಸೈಟು ಹೊಡೆದು ಗಂಡ ಹೆಂಡತಿ ವಾಪಸ್ ಕೊಟ್ಟಂಥ ಸಿದ್ದರಾಮಯ್ಯ CM, ಡೆಪ್ಯೂಟಿ CM DK ಶಿವಕುಮಾರ್ ಅಲಿಯಾಸ್ ಭ್ರಷ್ಟಾತೀತ ಭ್ರಷ್ಟರ ಭ್ರಷ್ಟ ಜೈಲಿಗೆ ಹೋಗಿ ಬಂದು ಗಿರಾಕಿ ನಮ್ಮ ಕನಕಪುರದ ಶೂರ ವೀರಾದಿ ವೀರ ಏನೂ ಅಲ್ಲದೆ ಇರ್ತಕ್ಕಂಥ DK ಶಿವಕುಮಾರ್ ಡೆಪ್ಯೂಟಿ CM ಆದರು. ಆದರೆ ಒಂದಂತೂ ನಿಜ, ಸೊ ಇವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು. ತದನಂತರದಲ್ಲಿ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಕೂಡ ಮಾಡಿದ್ರು. ಇವರ ಸರ್ಕಾರದ ಬಹಳ ದೊಡ್ಡ ಸಾಧನೆ ಅಂದರೆ ಇದೇ ಇರ್ಬೋದು. 2,000 ರೂಪಾಯಿ ಹೆಣ್ಮಕ್ಳಿಗೆ ದುಡ್ಡು ಮನೆ ಯಜಮಾನಿಗೆ, ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ ಅವ್ರಿಗೂ ಫ್ರೀ ಎಲ್ರಿಗೂ ಫ್ರೀ ಅಂತ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಸೊ ತದನಂತರದಲ್ಲಿ ಅಕ್ಕಿ ಫ್ರೀ. ಇನ್ನು 2 ಯೋಜನೆ ಅದು ಯಾವಾಗ ಕಾರ್ಯಗತಕ್ಕೆ ಬಂದಿದೆಯೋ ಇಲ್ವೋ ಬಿಡೋಣ. ಒಂದು ಗಂಡು ಮಕ್ಕಳಿಗೆ 3,000 ರೂಪಾಯಿ ಇದನ್ನೇನು ಕೊಡೋವಂಥ ಯೋಜನೆ ಅಂತೂ ಹಳ್ಳ ಹಿಡಿದಿದೆ. ಸೊ ಸದ್ಯಕ್ಕೆ ಚಾಲನೆಯಲ್ಲಿರೋ 3 ಒಂದೇನು ಅಂತ ಅಂದರೆ 3 ಯಾವುದು, ಒಂದು 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ, ನನಗೂ ಫ್ರೀ ನಿನಗೂ ಫ್ರೀ ವಿದ್ಯುತ್ ಶಕ್ತಿ, ತದನಂತರದಲ್ಲಿ ಬಸ್ಸು ಓಡಾಟ, ಸೊ ಅಕ್ಕಿ. ಈ 4 ನೋಡ್ಬೋದು. ಕೊನೆಯದು ಫೇಲ್ಯೂರ್ ಅಂತಲೇ ಹೇಳ್ಬೋದು. ಸೊ ಈ ಸರ್ಕಾರಕ್ಕೆ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟ ಮೇಲೆ ಇನ್ನೇನು ಜನ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅನ್ಸ್ಯಾಟಿಸ್ಫೈಡ್ ಮೈಂಡ್ಸ್ ಅಂತ ಅಲ್ಲ, ಈ ಸರ್ಕಾರ ತೊಲಗಬೇಕು ಅಂತ ಲೋಕಸಭೆಯಲ್ಲಿ ಇದಕ್ಕೆ ಉತ್ತರ ಕೊಟ್ಟರು. ಆದರೆ ನಡೆದಂಥ ಬೈ ಎಲೆಕ್ಷನ್ಗಳು ಚನ್ನಪಟ್ಟಣ, ಶಿಂಗಾವಿ ಮತ್ತು ಇನ್ನೊಂದು ಯಾವುದು ಬಳ್ಳಾರಿ, ಸಂಡೂರು, ಸೊ 3ರಲ್ಲೂ ಆಡಳಿತ ಪಕ್ಷ ಗೆದ್ದಿದೆ. ತದನಂತರದಲ್ಲಿ ಇವಾಗ 2 ದಾವಣಗೆರೆ ಆ್ಯಂಡ್ ಮೇಟಿದು ಬಾಗಲಕೋಟೆ, ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಹಂಗಂದರೆ ಕಾಂಗ್ರೆಸ್ ಪಕ್ಷ ಎಲ್ಲವೂ ಸರಿ ಅಂತ ಅಲ್ಲ. 15ರಿಂದ 20% ಅವ್ರಿಗೆ ಫೇವರ್ ಆಗಿರುತ್ತೆ. ಆಮೇಲೆ ಸೀರಿಯಸ್ ಆಗಿ ತಗೊಳ್ಳಲ್ಲ. ಈಗ ಈ ಎಲೆಕ್ಷನಲ್ಲಿ BJP ಅವರು JDS ಅವರು ಗೆದ್ದಿದ್ರು ಅಷ್ಟೇ, ಸೋತಿದ್ರು ಅಷ್ಟೇ. ಅಷ್ಟು ಖರ್ಚು ಮಾಡಿ ಅಷ್ಟು ಬಂಡವಾಳ ಹಾಕಿ ಯಾರೂ ಮುಂದೆ ಬರಲ್ಲ. ಜೊತೆಗೆ ಇನ್ನು 2 ವರ್ಷ ಕೊನೆ ವರ್ಷ ಲೆಕ್ಕ ಇಲ್ಲ, 1 ವರ್ಷಕ್ಕೋಸ್ಕರ ಯಾಕೆ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಇರುತ್ತೆ. ಇದೆಲ್ಲ ಒಂದು ಕಡೆ ಇಟ್ಬಿಡೋಣ. ಇನ್ನು ಈ ಸರ್ಕಾರ ಬಂದಾಗಲಿಂದ ಇವರಂಥ ಭ್ರಷ್ಟಾತೀತ ಭ್ರಷ್ಟರು ಈ ನಮ್ಮ ಇತಿಹಾಸದಲ್ಲಿ ಬಹುಶಃ ನಾನು ಅಂದ್ಕೊಳ್ಳಂಗೆ ಇನ್ನೊಂದು ಸರ್ಕಾರ ಬರಲ್ಲ. ಮೊದಲನೇದಾಗಿ ವಾಲ್ಮೀಕಿ ಹಗರಣ ಬಂತು, SC ST ದುಡ್ಡನ್ನ ತಿಂದು ತೇಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟ. ಸೊ ದಿಸ್ ಈಸ್ ದ ಫಸ್ಟು ಗ್ರೇಟೆಸ್ಟ್ ಸೆಟ್ ಬ್ಯಾಕು. ಎರಡನೇದೇನಪ್ಪ ಅಂತ ಅಂದರೆ ಸೋಕಾಲ್ಡ್ ದೊಡ್ಡಕರ್ಗೆ ಅಲಿಯಾಸ್ AICC ಅಧ್ಯಕ್ಷ ಇವನು ಸೈಟ್ನ ತಗೊಂಡು ವಾಪಸ್ಸು ಕೊಟ್ಟರು. ಅಂದರೆ ಏನೋ CS ಸೈಟ್ಗಳನ್ನ ತಗೊಳ್ಳೋದು ಇವರು ಟ್ರಸ್ಟಿಗೆ ಅದಕ್ಕೆ ಇದಕ್ಕೆ ಅಂತ. ತದನಂತರದಲ್ಲಿ ಸ್ವಂತ ಮಾಡ್ಕೊಳ್ಳೋದು. ಇದನ್ನು ನಾರಾಯಣ ಸ್ವಾಮಿ ಅವರು ಎಳೆಯಾಗಿ ಬಿಚ್ಚಿಟ್ಟ ಸಂದರ್ಭದಲ್ಲಿ ಅವರು ವಾಪಸ್ ಕೊಟ್ಟರು. ಮೂಡ ಸೈಟ್ ಹೊಡೆದಂಥ ಮುಖ್ಯಮಂತ್ರಿ ಮತ್ತು ಅವಳ ಹೆಂಡತಿ, ಸೊ 14 ಸೈಟು 1/10 ದುಡ್ಡು ಕೇಳಿ ಮಾಡಿದಂಥ ಒಂದು ಅಯೋಗ್ಯ ಪರಮಾವಧಿ. ಆದರೂ ಕೂಡ ಇದು ಯಾವುದಕ್ಕೂ ಶಿಕ್ಷೆನೂ ಆಗಿಲ್ಲ, ಏನೂ ಇಲ್ಲ. ತಾರ್ಕಿಕ ಅಂತ್ಯ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ. ಸ್ನೇಹಿತರೆ, ಈ ಸರ್ಕಾರ ಬಂದಾಗಲಿಂದ ಒಂದಿಲ್ಲ ಒಂದು ಹಗರಣಗಳು, ಒಂದಿಲ್ಲ ಒಂದು ಸಮಸ್ಯೆಗಳು. ಸೊ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇದೇ ಸೋಕಾಳ್ ಚಲುವರಾಯ ಸ್ವಾಮಿ ಅಲಿಯಾಸ್ ದುರಾಂಕಾರದ ಚಲುವ ಅಲಿಯಾಸ್ ಮನೆ ಹಾಳು ಮಾಡೋ ಅಂಥ ಚಲುವ ಏನು ಮಾಡ್ದ, ಸೊ ಟ್ರಾನ್ಸ್ಫರ್ ಮಾಡೋಕ್ಕೋಗಿ ಅಲ್ಲಿ ಪಾಪ ಒಬ್ಬ KSRTC ನೌಕರ ಬಸ್ ಕಂಡಕ್ಟ್ರು ಅವರು ವಿಷ ತಗೊಂಡು ಅದೊಂದು ಕತೆ. ಅದಾದಮೇಲೆ ಭ್ರಷ್ಟಾತೀತ ಭ್ರಷ್ಟ ಇವನ ಅಣ್ಣನ ಮಗ, ಅವನನ್ನು ತಗೊಬಂದು ಇವರು ಅಲ್ಲಿ ಹಾಕೊಂಡ್ರು, ಅದೊಂದು ಕತೆ. ಅದಾದಮೇಲೆ ಕೋಮು ಗಲಭೆಗಳಿಗೆ ಲೆಕ್ಕನೇ ಇಲ್ಲ. ಮದ್ದೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ನಾಗಮಂಗಲ ಆಗಿರ್ಬೋದು, ಈ ರೀತಿ. ಇವಾಗ ಹಿಜಾಬು
ಅವನು ಶಿಕ್ಷಣ ಸಚಿವನೋ ಅಶಿಕ್ಷಣ ಸಚಿವನೋ ವಿ ಡೋಂಟ್ ನೋ. ಅವನ ಯೋಗ್ಯತೆಗೆ ಅವನೇನು ಮನುಷ್ಯನ ಕುಲ ಅಂತವನು ಅಲ್ಲ. ಇನ್ನು ಸಿದ್ದರಾಮಯ್ಯ ತನ್ನ ಜಾತಿ ಸಮೀಕ್ಷೆ ಮಾಡಿಸಿ ನಾನೊಬ್ಬ ಹೀರೋ ಆಗಬೇಕು ಅಂತ ಹೋದ, ಸಾವಿರಾರು ಕೋಟಿ ನೂರಾರು ಕೋಟಿ ಖರ್ಚಾಯಿತು, ಇವತ್ತವರೆಗೂ ಆ ವರದಿನೂ ಇಲ್ಲ, ಇನ್ನೊಂದು ಇಲ್ಲ. ಇನ್ನು ಮೇಕೆದಾಟು ಮಾಡ್ತೀವಿ ಅಂತ ಹೇಳಿದಂಥ ಶಿವಕುಮಾರ ಹಾರಾಡ್ಕೊಂಡು ತೂರಾಡ್ಕೊಂಡು ಹೋದ, ಅಲ್ಲಿಗೆ ಅದು ಸ್ಟಾಪ್ ಆಯಿತು. ಸೊ ಅದಾದಮೇಲೆ ಏನು ಡೆವಲಪ್ಮೆಂಟ್ ಏನು ಎತ್ತ ಯಾವ ಡೆವಲಪ್ಮೆಂಟು ಇಲ್ಲ, ಏನೂ ಇಲ್ಲ. ಯಾರು ನೆಮ್ಮದಿ ಇದ್ದಾರೆ ಈ ಸರ್ಕಾರದಲ್ಲಿ? ಆಟೋ ಚಾಲಕರು ನೆಮ್ಮದಿ ಇದ್ದಾರಾ? ಖಾಸಗಿ ಇವರು ಬಸ್ಸು ಮಾಲೀಕರು ನೆಮ್ಮದಿ ಇದ್ದಾರಾ? ಸೊ ನೋ ಒನ್ ಶುಡ್ ಬಿ ಹ್ಯಾಪಿ ಆ್ಯಂಡ್ ದಿಸ್ ವಿಲ್ ನಾಟ್ ಎ ಗವರ್ನೆನ್ಸ್ ಅಂತ ಅಂತಾರೆ. ಅದಾದಮೇಲೆ ಗವರ್ನರ್ಗೂ ಇವ್ರಿಗೂ ಜಟಾಪಟಿಗಳು. ಅದಾದಮೇಲೆ ಇದು ಏನೋ ಗವರ್ನರು ಇವ್ರನ್ನ ನೇಮಿಸೋವಂಥ ಸಂದರ್ಭ, ಅದು ಕೂಡ ಜಟಾಪಟಿ. ಸೊ ನಾನು ಹೇಳೋದು ಇಷ್ಟ ಸ್ನೇಹಿತರೆ, ಇವರಂಥ ಅಯೋಗ್ಯರು ಹಗರಣಗಳು ಎಲ್ಲ ಮಾಡ್ಕೊಂಡು ಶಿವಮೊಗ್ಗದಲ್ಲಿ ಒಬ್ಬರು ಸತ್ತೋದ್ರು, ಅವ್ರಿಗೇನು ಗೊತ್ತಿಲ್ಲ. ಸೊ ಇದು ಯಾವ ರೀತಿ ಸರ್ಕಾರ ಏನು ಬಿಡೋಣ. ಅದಾದಮೇಲೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಇದು ಬಂತು, ಅವನ್ನ ಜೈಲಿಗೆ ಹಾಕಿದ್ರು, ಇನ್ನೊಂದು ಮಾಡಿದ್ರು. ಇವನು ಯಾರೋನು ADGP ಅಯೋಗ್ಯ ಇವ್ರನ್ನೆಲ್ಲ ನೇಣಾಕ್ಬಿಡ್ಬೇಕು ಸಾರ್ವಜನಿಕವಾಗಿ. ಇವನು ರಮ್ಯಾರಾವ್ ಅವ್ರ ತಂದೆ, ಅವನನ್ನು ಬಂತು ಅವನದು ರಾಸಲೀಲೆಗಳು ಅದೆಲ್ಲ. ಅದಾದಮೇಲೆ ಸಸ್ಪೆಂಡ್ ಮಾಡಿದ್ರು. ಈಗ ರಿಟೈರ್ ಟೈಮ್ಗೆ ಮತ್ತೆ ಅವನನ್ನು ವಾಪಸ್ ತಗೊಂಡಿದ್ದಾರೆ. ಇನ್ನು ನನಗೇನು ಗೊತ್ತಿಲ್ಲದ ಗೃಹ ಸಚಿವನ ಕೇಳಿದ್ರೆ ಅವನು ಗೃಹ ಸಚಿವನು ಅಥವಾ ಬರೀ ನನಗೇನು ಗೊತ್ತಿಲ್ಲದ ಸಚಿವನು ಬಿಡೋಣ್ಣು. ಈ ಸರ್ಕಾರ ಏನು ಎತ್ತ ಯಾಕೆ ಹಿಂಗೆ ಏನು ಎಲ್ಲೆಲ್ಲಿ ದಾರಿ ತಪ್ಪಿದೆ ಏನು ಬಿಡೋಣ್ಣು ಸ್ನೇಹಿತರೆ. ಆದರೆ ಒಂದಂತೂ ನಿಜ, ಈ ಸರ್ಕಾರಕ್ಕೆ ಜನ ಎಷ್ಟು ಮಾರ್ಕ್ಸು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ಈ ಸರ್ಕಾರಕ್ಕೆ ಕೊಡೋವಂಥದ್ದು ಏನೂ ಇಲ್ಲ. 0-0-0, ಅದು 1-0 ಅಲ್ಲ 3-0 ಕೊಟ್ಟರು ಅದಕ್ಕೂ ಆ 0 ತಗೊಳ್ಳೋದಕ್ಕೂ ಈ ಸರ್ಕಾರ ಒಂದು ಯೋಗ್ಯತೆ ಅರ್ಹತೆ ಯಾವುದೂ ಇಲ್ಲ ಸ್ನೇಹಿತರೆ. ನಾನು ಹೇಳೋದು ಇಷ್ಟೇ, 2000 ನೋಟು, ಬಸ್ಸು, ಅದು ಇದು ಅಂತ ಎಲ್ಲ ಫ್ರೀ ಕೊಟ್ಕೊಂಡು ಇದು ಮಾಡಿದ್ರಿ. ಸೊ ಮುಂದಿನ ಪೀಳಿಗೆ ಏನಾಗ್ಬೋದು? ಈಗ ಇದನ್ನೇ ಕಂಟಿನ್ಯೂ ಆಗುತ್ತೆ. BJPನೇ ಬರೋದು, ನೆಕ್ಸ್ಟು NDA ಗೌರ್ಮೆಂಟೇ ಬರೋದು. ಅವರು ಕೂಡ ಇವನ್ನೇ ಅನೌನ್ಸ್ ಮಾಡಬೇಕು. ಇವ್ರು 2 ಮಾಡಿದ್ರೆ ಅವ್ರು 4, ಈ ರೀತಿ. ಇದನ್ನೆಲ್ಲ ಇಟ್ಕೊಂಡು ಇಷ್ಟು ಹಗರಣಗಳ ಸರ್ಕಾರ ಇದು. 1, 2, 3 ಬಂದ ದಿನದಿಂದ ಇದು ಹಗರಣಗಳ ಸರ್ಕಾರ, ನಮ್ಮ ಸಿದ್ದರಾಮಯ್ಯನ ಸರ್ಕಾರ. ಸೊ ಮುಸ್ಲಿಮ್ಸ್ನ ಓಲೈಸೋದು, ಅದಾದಮೇಲೆ ವಕ್ಫ್ ಬೋರ್ಡ್ ಹೆಸರಲ್ಲಿ ಕಬಳಿಸೋಕ್ಕೆ ಬಂದರು. ಸೊ ಹಿಂಗೆ ಇವ್ರು ಯಾವುದು ಕೂಡ ಒಂದು ನ್ಯಾಯ, ರೀತಿ, ತರ್ಕ, ಬದ್ಧ ಯಾವುದೂ ಇಲ್ಲ. ಈ ಸರ್ಕಾರಕ್ಕೆ 0 ತಗೊಳ್ಳಿ. ಒಂದು 0ನೇ ಈ ಸರ್ಕಾರ. ಸೊ 0 ಸುತ್ತಿದೆ. ಸೊ ನೋಡೋಣ ಮುಂದೆ ಇನ್ನು 2 ವರ್ಷ ಇದೆ, ಏನು ಮಾಡ್ತಾರೆ ಏನು ಗೊತ್ತಿಲ್ಲ ನಮಗೆ. ಆದರೆ ಇರೋ ಮಂತ್ರಿಗಳಲ್ಲಿ ಆಲ್ಮೋಸ್ಟ್ ಒಂದು 5-6 ಜನ ಬಿಟ್ಟರೆ ಎಲ್ಲ ಅಯೋಗ್ಯ ಮಂತ್ರಿಗಳೇ ಅಂತ ಹೇಳ್ತಾ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.